HMPV ಬಗ್ಗೆನೂ ಕೂಡ ನಿನ್ನೆ ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದನೂ ಅಡ್ವೈಸರಿಯನ್ನು ರಿಲೀಸ್ ಮಾಡಲಾಗಿದೆ. ಸೊ ಅದರ ಬಗ್ಗೆ ನಾನು ಸಾರ್ವಜನಿಕರಿಗೆ ಹೇಳಕ್ಕೆ ಇಷ್ಟಪಡೋದು, ಹೆಲ್ತ್ ಅಡ್ವೈಸರಿ ಪ್ರಕಾರ ಯಾರೂ ಕೂಡ ಇದರ ಬಗ್ಗೆ ಆತಂಕ ಪಡುವುದು ಅವಶ್ಯಕತೆ ಇಲ್ಲ. ಇದು ಸಾಮಾನ್ಯವಾಗಿ ನಮ್ಮ ಪ್ರೆಸ್ ನೋಟಲ್ಲಿ ಹೇಳಿರೋ ಪ್ರಕಾರ ಇದು ಒಂದು ವಿಂಟರ್ ಸೀಸನಲ್ಲಿ, ಚಳಿಗಾಲದಲ್ಲಿ ಸಾಮಾನ್ಯವಾಗಿ ಬರುವ ಒಂದು ಫ್ಲೂ ಟೈಪ್ ಆಗಿ ಇರುವಂಥದ್ದು. ಇದು ಒಂದು ವೈರಸ್ ಇಂದ ಹರಡುವಂಥದ್ದು. ಇದು ನಮ್ಮ ಸಾರಿ ILI ಕೇಸಸ್ ಅಂತ ನಾವು ಏನು ಹೇಳ್ತೀವಿ, ಕೆಮ್ಮು, ಜ್ವರ, ನೆಗಡಿ, ಈ ಥರದ್ದು ಒಂದು ಸಿಂಪ್ಟಮ್ಸ್ಗಳೇ ಇದಕ್ಕೆ ಕೂಡ ಇರ್ತವೆ. ಇದಕ್ಕೆ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು ಹೇಳಿರುವ ಸೂಚನೆಗಳು, ಈಗ ಸದ್ಯಕ್ಕೆ ಏನು ನಾವು ಕೆಮ್ಮುವಾಗ, ಜ್ವರ ಇಂಥವೆಲ್ಲ ಬಂದಾಗ ನಾವು ನಮ್ಮನ್ನು ಕರ್ಚೀಫ್ ಮುಖಾಂತರ ಅಥವಾ ಮಾಸ್ಕ್ ಮುಖಾಂತರ ಅದನ್ನು ನಾವು ಬೇರೆಯವರಿಗೆ ಹರಡದೇ ರೀತಿಯಲ್ಲಿ ನಾವು ನಮ್ಮನ್ನು ನೋಡ್ಕೊಳ್ತಕ್ಕದ್ದು. ಆಮೇಲೆ ಪದೇ ಪದೇ ನಾವು ಸಾಬೂನಿಂದ ಕೈಗಳನ್ನು ತೊಳೆದು ನಮ್ಮನ್ನು ಸ್ವಚ್ಛತೆಯನ್ನು ಸ್ಯಾನಿಟೈಸ್ ಆಗಿ ನಾವು ಇಟ್ಕೊಳ್ಳುವಂಥದ್ದು. ಅದನ್ನು ಬಿಟ್ಟರೆ ಈಗ ಸತತವಾಗಿ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರನೂ ಸಹ ಇದನ್ನು ಮಾನಿಟರ್ ಮಾಡ್ತಾ ಇದೆ, ಇದರದ್ದು ವೈರಸ್ದು ಬಗ್ಗೆ. ನಾವು ಕೂಡ ಈ ಥರ ಸಾರಿ ILI ಕೇಸಸ್ಗಳು, ಕೆಮ್ಮು, ಜ್ವರದು ಕೂಡ ಪ್ರತಿ ವಾರನೂ ಕೂಡ ನಮ್ಮ ಜಿಲ್ಲೆ ವತಿಯಿಂದನೂ ಅದನ್ನು ಮಾನಿಟರ್ ಮಾಡ್ತೀವಿ. ಈಗ ಲಾಸ್ಟ್ ಡಿಸೆಂಬರ್ ಮತ್ತು ಈಗ ಜನವರಿ 2 ವಾರ ಆಗಿದೆ. ಇದನ್ನು ನಾವು ನೋಡಿದಾಗ ಲಾಸ್ಟ್ ಡಿಸೆಂಬರ್ 4 ವಾರದಲ್ಲಿ ನೋಡಿದಾಗ ಒಂದು ಆವರೇಜ್ ಆಗಿ ನಮ್ಮ ಜಿಲ್ಲೆಯಲ್ಲಿ 40ರಿಂದ 45 ಕೇಸಸ್ಗಳು ಪ್ರತಿ ವಾರನೂ ಕೂಡ ನಮಗೆ ಪತ್ತೆ ಆಗಿದೆ. ಈಗ ಜನವರಿ ಫಸ್ಟ್ ವಾರ, ಸೆಕೆಂಡ್ ವಾರ ನೋಡಿದೀವಿ ಅಂದರೆ ಫಸ್ಟ್ ವಾರದಲ್ಲಿ ಒಂದು 21 ಕೇಸಸ್ಗಳು ಈ ಥರದಂದರೆ ಕೆಮ್ಮು, ಜ್ವರ ಇರುವಂಥದ್ದು. ಆಮೇಲೆ ಈ ವಾರದಲ್ಲಿನೂ ಒಂದು 2-3 ಸೆಕೆಂಡ್ ವೀಕಲ್ಲೂ ಬಂದಿದೆ. ಸೊ ಅಷ್ಟೊಂದು ನಮಗೆ ಏನು ಜಾಸ್ತಿ ಆಗಿರುವುದು ಕಂಡು ಬಂದಿಲ್ಲ ನಮ್ಮ ಜಿಲ್ಲೆಯಲ್ಲಿ. ಈಗ ಹೋದ ಡಿಸೆಂಬರ್ ತಿಂಗಳಿಗೆ ಹೋಲಿಸಿದಾಗ ಕೆಮ್ಮು, ಜ್ವರ, ನೆಗಡಿ ಇರುವ ಕೇಸಸ್ಗಳು ಸ್ವಲ್ಪ ಕಡಿಮೆನೇ ಕಾಣ್ತಾ ಇದ್ದಾವೆ. ಬಟ್ ಆದಾಗ್ಯೂ ಇದರ ಬಗ್ಗೆನ ಗಮನ ಹರಿಸ್ತಾ ಇದ್ದಾರೆ. ಈಗಲೂ ಕೂಡ ನಾನು ನೋಡಿದ್ದೀನಿ, ಅಕಸ್ಮಾತ್ ಆ ಥರ ಕೆಮ್ಮು, ಜ್ವರ ಕೇಸಸ್ಗಳು ಬಂದರೆ ಐಸೋಲೇಷನ್ ವಾರ್ಡ್ ಅವಶ್ಯಕತೆ ಇದ್ದರೆ ಅದನ್ನು ಪ್ರಿಪೇರ್ಡ್ನೆಸ್ ಆಗಿ ಇಟ್ಕೊಳ್ಬೇಕು ಅಂತಲೂ ಕೂಡ ನಾವು ಸಂಬಂಧಪಟ್ಟ DHO ಅವರಿಗೆ, ಡಿಸ್ಟ್ರಿಕ್ಟ್ ಸರ್ಜನ್ಗೆ ನಾವು ನಿರ್ದೇಶನ ನೀಡಿದ್ದೀವಿ. ಅದಕ್ಕೆ ಬೇಕಾಗಿರುವ ಔಷಧಿಗಳನ್ನು ಕೂಡ ಅವರು ಸ್ಟಾಕಲ್ಲಿ ಇಟ್ಕೊಂಡಿದ್ದಾರೆ. ಅದರ ಬಗ್ಗೆ ಮಾಹಿತಿಯನ್ನು ಕೂಡ ನಮಗೆ ನೀಡಿದ್ದಾರೆ. ಸೊ ಸಾಕಷ್ಟು ಔಷಧಿಗಳು, ಬೆಡ್ಸು, ಡಾಕ್ಟರ್ಸು, ಎಲ್ಲ ಫೆಸಿಲಿಟೀಸನ್ನು ಪ್ಲಸ್ ಹಿಂದೆ ನಮಗೆ ಅಕಸ್ಮಾತ್ ಅದರಲ್ಲಿ ನಮಗೇನಾದರೂ ಆಕ್ಸಿಜನ್ ಪ್ಲಾಂಟ್, ಆಕ್ಸಿಜನ್ ಏನಾದರೂ ಬೇಕಾಗಿದ್ದಲ್ಲಿ ಅದನ್ನು ಕೂಡ ನೀವು ಪ್ರಿಪೇರ್ಡ್ ಆಗಿ ಇಟ್ಕೊಳ್ಬೇಕು ಅಂತ. ಸದ್ಯಕ್ಕೆ ಅಂಥ ಪರಿಸ್ಥಿತಿ ನಮಗೆ ಯಾವುದೂ ಇಲ್ಲ. ಬಟ್ ಆದಾಗ್ಯೂ ನಾವು ರೆಡಿಯಾಗಿ ಇರಬೇಕು, ಪ್ರಿಪೇರ್ಡ್ನೆಸ್ ಆಗಿ ಇರಬೇಕು ಅಂತ ಹೆಲ್ತ್ ಡಿಪಾರ್ಟ್ಮೆಂಟ್ ಸೂಚನೆ ಮೇಲೆಗೆ ಈಗ ನಮ್ಮಲ್ಲಿ ಇರುವ ಎಲ್ಲ ತಾಲೂಕು ಹಾಸ್ಪಿಟಲ್ಗಳಲ್ಲಿನೂ ನಮಗೆ PSA ಪ್ಲಾಂಟ್ಗಳಿದ್ದಾವೆ. ಇಲ್ಲಿನೂ ಕೂಡ ಒಂದು 1000 ಕೆಪಾಸಿಟಿದು, ಇನ್ನೊಂದು 500 ಕೆಪಾಸಿಟಿ PSA ಪ್ಲಾಂಟ್ ಕೂಡ ನಮ್ಮ ಡಿಸ್ಟ್ರಿಕ್ಟ್ ಹಾಸ್ಪಿಟಲಲ್ಲಿ ಇದೆ. ಅದನ್ನು ಕೂಡ ಸರಿಯಾದ ರೀತಿಯಲ್ಲಿ ಕೆಲಸ ನಿರ್ವಹಿಸ್ತಾ ಇದೆಯಾ, ಅದಕ್ಕೆ ಬೇಕಾಗಿರುವ ಎಲ್ಲ ಪಾರ್ಟ್ಸ್ಗಳನ್ನು ಸರಿ ಇದೆಯಾ ಎಂಬುದನ್ನು ಸುಸ್ಥಿತಿನಲ್ಲಿ ಇಟ್ಕೊಳ್ಳೋಕ್ಕೆ ಕೂಡ ಸೂಚನೆಯನ್ನು ನೀಡಿದ್ವಿ. ಈಗ ಸದ್ಯಕ್ಕೆ HMPV ವೈರಸ್ದ ಬಗ್ಗೆ ಯಾವುದೇ ಆತಂಕ ಪಡೋದಿಲ್ಲ. ನಮ್ಮ ಜಿಲ್ಲೆಯಲ್ಲಿ ಒಳಗಡೆ ಕೂಡ ಅಂಥವು ಯಾವುದೂ ಪತ್ತೆಯಾಗಿಲ್ಲ.